ಈ ತರ ಮುಂಚೆ ರೀಲ್ ನೋಡ್ತಾ ಇದ್ದೆ, ಇವಾಗ ರಿಯಲ್ ಆಗಿ ನೋಡ್ತಾ ಇದ್ದೀನಿ. ಅಂದಂಗೆ ನಾನು ಇವತ್ತು ಬಂದಿರೋದು ಗೌರಿಬಿದನೂರಿಂದ 16 ಕಿಲೋಮೀಟರ್ ದೂರ ಇರೋ ಮಧುಗಿರಿಗೆ ಹೋಗೋ ರೋಡಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಲೊಕೇಟ್ ಆಗಿರೋ ಡಾಕ್ಟರ್ ಎಚ್ ನರಸಿಂಹಯ್ಯ ಸೈನ್ಸ್ ಸೆಂಟರ್ಗೆ ಗಾಡಿ ನಿಲ್ಲಿಸಿ ಒಳಗಡೆ ಹೋಗಿದ ತಕ್ಷಣ ನಾವು ಎಂಟ್ರಿ ಕೊಟ್ಟಿದ್ದು ಮಕ್ಕಳ ಆಟದ ಪ್ರದೇಶಕ್ಕೆ. ಯಾರು ಫಸ್ಟ್ ಮದುವೆ ಆದೈತೆ ಅಂತ ಬಿಡ್ರ. ಓ ಗೋವಿಂದ, ನಿಂಗೇನಪ್ಪ ಫಸ್ಟ್ ಮದುವೆ? ಈ ಆಟಗಳೆಲ್ಲ ಚಿಕ್ಕ ಹುಡುಗರು ಆಡ್ಬೇಕಂತ ನಾವು ಚಿಕ್ಕ ಹುಡುಗರ ತರ ಆಟ ಆಡ್ತಾ ಇದೀವಿ. ನೀವೇನಾದ್ರೂ ವಸ್ತು ಮೇಲೆ ಇಟ್ಟರೆ ಕೆಳಗಡೆ ಬರುತ್ತೆ, ಆದ್ರೆ ಇದನ್ನ ಕೆಳಗಡೆ ಇಟ್ಟರೆ ಮೇಲೆ ಹೋಗ್ತೈತೆ. ಇದನ್ನ ನೀವು ಕೂಡ ನೋಡಬಹುದು. ನೀವು ಇದನ್ನ ರೀಲ್ಸ್ ನೋಡಿರ್ತಾರೆ, ಈ ಕಡೆ 2 ಬಿಟ್ರೆ ಈ ಕಡೆ 2 ಬರುತ್ತೆ, ಈ ಕಡೆ 3 ಬಿಟ್ರೆ ಈ ಕಡೆ 3 ಬರುತ್ತೆ. ಇದನ್ನ ಫಿಸಿಕ್ಸ್ ಅಂತ ಕೂಡ ಕರೀತಾರಂತೆ. ನಾನು ಇದು ನೋಡ್ತಾ ಇದ್ರೆ ನನ್ನ ಫ್ರೆಂಡ್ 4 ಜನ ಸೇರಿಬಿಟ್ಟು ಒಂದು ಗೇಮ್ ಮಾಡ್ತಾ ಇದ್ರು. ಏನು ಅಂದ್ರೆ ಈ ಬಾಲ್ನ ಈ ತರ ಎಲ್ಲ ಸುತ್ಸ್ಕೊಂಡು ಈ ಮೂಲೆಗೆ ಹಾಕ್ಬೇಕಂತೆ. ಈ ಮೂಲೆಗೆ ಹಾಕ್ಬೇಕಂದ್ರೆ ಒಂದು ಬೇಕು, ಏನು ಅಂದ್ರೆ ಅದ್ರ ಟೀಮ್ ವರ್ಕ್. ಅದನ್ನ ನಾವು ಕೂಡ ಮಾಡಿದ್ವಿ. ಅದನ್ನ ನೋಡ್ಕೊಂಡು ಮುಂದೆ ಬಂದ್ರೆ ನಮ್ಮ ತಾತ ಸಂಗೀತ ಪಾಠ ಹೇಳ್ಕೊಡ್ತಾ ಇದ್ರು. ಅದನ್ನ ಕೇಳಿಸ್ಕೊಂಡು ಸ್ವಲ್ಪ ಮುಂದೆ ಬಂದ್ರೆ ಸೌರಮಂಡಲ ಆಯ್ತು. ಮಧ್ಯೆ ಇರೋದು ಸೂರ್ಯ. ಆ ಸೂರ್ಯನ 8 ಗ್ರಹಗಳು ಸುತ್ತಾ ಇದಾವೆ. ಅದರಲ್ಲಿ ಹತ್ರ ಇರೋ ಗ್ರಹ ಬಂದ್ಬಿಟ್ಟು ಬುಧ ಗ್ರಹ. ಅದಾದ್ಮೇಲೆ ನಮ್ಮ ಭೂಮಿ ಸೂರ್ಯನ ಕಂಪೇರ್ ಮಾಡಿದ್ರೆ ಎಷ್ಟು ಚಿಕ್ಕದಾಗಿದೆ ಗೊತ್ತಾ? ಇಷ್ಟು ಸೂರ್ಯ ನೋಡಿ ಇಷ್ಟಿದೆ, ಇಷ್ಟು. ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ಇದನ್ನ ಕೈಯಲ್ಲೇ ಬರ್ಸೋ ಮ್ಯೂಸಿಕ್ ಸಿಸ್ಟಮ್ ಕೂಡ ಇತ್ತು. ಅದನ್ನ ನೀವು ಕೂಡ ನೋಡ್ಬೋದು. ಯಾರಪ್ಪ ನಿಂದು ಆಟೋನಿದು? ಹಳೆ ಕಾಲದಲ್ಲಿ ಸೂರ್ಯಕ್ಕೆ ಉತ್ತರ ದಕ್ಷಿಣ ಯಾವುದು ಅಂತ ಇದನ್ನ ನೋಡಿ ಕಂಡಿಡಿದ್ರಂತೆ. ಹಂಗೆ ಮುಂದಕ್ಕೆ ಹೋದ್ರೆ ನಾವು ಹುಟ್ಟಕ್ಕೆ ಕಾರಣ ಆಗಿರೋ ನಮ್ಮ ತಾತ ಮುತ್ತಾತ, ಅವ್ರ ಮುತ್ತಾತ ಕೈ ಕಾಲುಗಳೆಲ್ಲ ಅಲ್ಲಿದ್ವು. ಆ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ.